ಹಲೋ ಫ್ರೆಂಡ್ಸ್, ಗಟ್ ಹೆಲ್ತ್ ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕಾ? ಬನ್ನಿ ತಿಳಿಯೋಣ. ಗಟ್ ಹೆಲ್ತ್ ಎನ್ನುವುದು ಕೇವಲ ಆಹಾರ ಜೀರ್ಣವಾಗುವುದಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನಮ್ಮ ಕರುಳಿನಲ್ಲಿ ಲಕ್ಷಾಂತರ ಸೂಕ್ಷ್ಮಜೀವಿಗಳಿವೆ. ಇವುಗಳನ್ನು ಗಟ್ ಮೈಕ್ರೋಬಯೋಮ್ ಎಂದು ಕರೆಯಲಾಗುತ್ತದೆ. ಇವು ನಮ್ಮ ದೇಹದ ಪ್ರತಿಯೊಂದು ಅಂಗದ ಮೇಲೂ ಪ್ರಭಾವ ಬೀರುತ್ತವೆ. ನಿಮ್ಮ ಕರುಳಿನ ಆರೋಗ್ಯ ಹದಗೆಟ್ಟರೆ ಅದು ಇಡೀ ದೇಹದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ತಿಳಿಯೋಣ. 1. ರೋಗನಿರೋಧಕ ಶಕ್ತಿ. ನಮ್ಮ ದೇಹದ ಸುಮಾರು 70-80% ರೋಗನಿರೋಧಕ ಜೀವಕೋಶಗಳು ಕರುಳಿನಲ್ಲಿರುತ್ತವೆ. ಪರಿಣಾಮ: ಕರುಳು ಆರೋಗ್ಯವಾಗಿಲ್ಲದಿದ್ದರೆ ರೋಗನಿರೋಧಕ ಶಕ್ತಿ ಕುಂದುತ್ತದೆ. ಇದರಿಂದ ಪದೇ ಪದೇ ಅಲರ್ಜಿ, ಸೋಂಕುಗಳು ಮತ್ತು ಆಟೋ ಇಮ್ಯೂನ್ ರೋಗಗಳು ಉಂಟಾಗಬಹುದು. 2. ಮೆದುಳು ಮತ್ತು ಮಾನಸಿಕ ಆರೋಗ್ಯ. ಕರುಳನ್ನು ದೇಹದ ಎರಡನೇ ಮೆದುಳು ಎಂದು ಕರೆಯಲಾಗುತ್ತದೆ. ಮೆದುಳು ಮತ್ತು ಕರುಳು ವೇಗಸ್ ನರ್ವ್ ಮೂಲಕ ಸಂಪರ್ಕದಲ್ಲಿರುತ್ತವೆ. ಪರಿಣಾಮ: ಕರುಳಿನಲ್ಲಿ ಅಸಮತೋಲನವಾದರೆ ಆಂಗ್ಸೈಟಿ, ಡಿಪ್ರೆಷನ್ ಮತ್ತು ಅತಿಯಾದ ಒತ್ತಡ ಉಂಟಾಗುತ್ತದೆ. ನಮಗೆ ಸಂತೋಷ ನೀಡುವ ಸೆರೋಟೋನಿನ್ ಹಾರ್ಮೋನ್ನ ಬಹುಪಾಲು ಕರುಳಿನಲ್ಲಿಯೇ ಉತ್ಪತ್ತಿಯಾಗುತ್ತದೆ. ಚರ್ಮದ ಆರೋಗ್ಯ. ಕರುಳಿನ ಇನ್ಫ್ಲಮೇಷನ್ ನೇರವಾಗಿ ಚರ್ಮದ ಮೇಲೆ ಪ್ರತಿಫಲಿಸುತ್ತದೆ. ಪರಿಣಾಮ: ಮೊಡವೆಗಳು, ಸೋರಿಯಾಸಿಸ್ ಮತ್ತು ಎಕ್ಸಿಮಾ ಅಂತಹ ಚರ್ಮದ ಸಮಸ್ಯೆಗಳು ಕರುಳಿನ ಅಸಮತೋಲನದಿಂದ ಹೆಚ್ಚಾಗುತ್ತವೆ. 4. ಚಯಾಪಚಯ ಮತ್ತು ತೂಕ. ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ನಾವು ಸೇವಿಸುವ ಆಹಾರದಿಂದ ಎಷ್ಟು ಕ್ಯಾಲೋರಿಗಳನ್ನು ಹೀರಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುತ್ತವೆ. ಪರಿಣಾಮ: ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಾದಾಗ ಬೊಜ್ಜು, ಮಧುಮೇಹ ಮತ್ತು ರಕ್ತದೊತ್ತಡದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಕರುಳಿನ ಆರೋಗ್ಯ ಹದಗೆಡಲು ಕಾರಣಗಳು: ಅತಿಯಾದ ಸಕ್ಕರೆ ಮತ್ತು ಸಂಸ್ಕರಿಸಿದ ಆಹಾರ ಸೇವನೆ, ಅತಿಯಾದ ಮಾನಸಿಕ ಒತ್ತಡ, ನಿದ್ರೆಯ ಕೊರತೆ. ಗಟ್ ಹೆಲ್ತ್ ಹಾಳಾದಾಗ ಇನ್ಫರ್ಟಿಲಿಟಿ ಕೂಡ ಉಂಟಾಗುವ ಸಾಧ್ಯತೆ ಜಾಸ್ತಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಾವು ಅಗತ್ಯವಿಲ್ಲದಿದ್ದರೂ ಆಂಟಿಬಯೋಟಿಕ್ ಮಾತ್ರೆಗಳನ್ನು ತೆಗೆದುಕೊಳ್ಳುವುದು. ಕರುಳಿನ ಆರೋಗ್ಯ ಸುಧಾರಿಸುವ ಕ್ರಮಗಳನ್ನು ನೋಡೋಣ ಬನ್ನಿ. ಪ್ರೋಬಯೋಟಿಕ್ಸ್. ಮೊಸರು, ಮಜ್ಜಿಗೆಯಂತಹ ಆಹಾರಗಳನ್ನು ಸೇವಿಸಿ. ಇವು ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚಿಸುತ್ತವೆ. ನಾರಿನಂಶ. ಹಣ್ಣು, ತರಕಾರಿ ಮತ್ತು ಧಾನ್ಯಗಳನ್ನು ಸೇವಿಸಿ. ಇದು ಕರುಳಿನ ಸ್ವಚ್ಛತೆಗೆ ಸಹಕಾರಿ. ನೀರು. ದಿನಕ್ಕೆ ಕನಿಷ್ಠ 3-4 ಲೀಟರ್ ನೀರು ಕುಡಿಯುವುದು ಜೀರ್ಣಕ್ರಿಯೆಗೆ ಅಗತ್ಯ. ನಿದ್ರೆ. ದಿನಕ್ಕೆ 7-8 ಗಂಟೆಗಳ ಗಾಢ ನಿದ್ರೆ ಕರುಳಿನ ಬ್ಯಾಕ್ಟೀರಿಯಾಗಳ ಸಮತೋಲನಕ್ಕೆ ಮುಖ್ಯ. ಟೇಕ್ ಹೋಮ್ ಮೆಸೇಜ್. ನಿಮ್ಮ ಕರುಳು ಶುದ್ಧವಾಗಿದ್ದರೆ ನಿಮ್ಮ ಮನಸ್ಸು ಮತ್ತು ದೇಹ ಎರಡೂ ಸದೃಢವಾಗಿರುತ್ತವೆ. ಮುಂದಿನ ವಿಡಿಯೋ ಯಾವ ವಿಷಯದ ಬಗ್ಗೆ ಬೇಕು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಹೆಚ್ಚು ಮಾಹಿತಿ ಪಡೆಯಲು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇ ಸಮಸ್ಯೆ ಇದ್ದರೂ ಹತ್ತಿರದ ವೈದ್ಯರ ಸಲಹೆ ಪಡೆಯಿರಿ.